ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋ ಒಳಗೆ ನಾವು ಏನು ಮಾಡೋಣ ಅಂದ್ರೆ ಭಗವದ್ಗೀತೆಯ 1 ಮತ್ತು 2ನೇ ಶ್ಲೋಕವನ್ನು ಹಿಂದಿನ ವಿಡಿಯೋ ಒಳಗೆ ನೋಡ್ಕೊಂಡು ಬಂದಿದ್ವಿ. 3 ಮತ್ತು 4ನೇ ಶ್ಲೋಕವನ್ನು ಈ ವಿಡಿಯೋ ಒಳಗೆ ನೋಡ್ಕೊಂಡು ಬರೋಣ ಅಂತ. ಅಲ್ಲಿ ಏನಾಗಿತ್ತು, ಕುರುಕ್ಷೇತ್ರ ಯುದ್ಧ ಒಳಗೆ ಪಾಂಡವರು ಹಾಗೂ ಕೌರವರು ಇಬ್ಬರ ನಡುವೆ ಯುದ್ಧ ನಡಿಬೇಕಾದ್ರೆ ದುರ್ಯೋಧನನಾದವನು ಏನು ಮಾಡ್ತಾನೆ ಅಂದ್ರೆ ಆ ಪಾಂಡವರ ಸೇನಾ ವ್ಯೂಹವನ್ನು ನೋಡಿ ಅದನ್ನು ವೀಕ್ಷಿಸಿ ಅವನು ತನ್ನ ಗುರುಗಳ ಬಳಿಗೆ ಹೋಗಿರ್ತಾನಂತ. ಅದನ್ನು ಯಾರು ಧೃತರಾಷ್ಟ್ರ ತನ್ನ ಸಹಾಯಕನಾದಂತಹ ಸಂಜಯನನ್ನು ಆ ಕುರುಕ್ಷೇತ್ರ ಒಳಗೆ ಏನಾಯಿತು ಅಂತ ಹೇಳಿ ಕ್ವೆಶನ್ ಕೇಳಿದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಶ್ಲೋಕದ ಮುಖಾಂತರವೂ ಉತ್ತರವನ್ನು ನೀಡ್ಕೊತ ಹೊಂಟಿರಂತ. ಹಾಗಾದರೆ ಇವತ್ತಿನ ಈ ವಿಡಿಯೋ ಒಳಗೆ ನಾವೇನು ಮಾಡೋಣ ಅಂದ್ರೆ 3 ಮತ್ತು 4ನೇ ಒಂದು ಶ್ಲೋಕವನ್ನು ನೋಡ್ಕೊಂಡು ಬರೋಣ ಅಂತ. 3ನೇ ಶ್ಲೋಕ: ಪಶ್ಯೈತಾಂ ಪಾಂಡುಪುತ್ರಾನಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮತಾಂ. ಪಶ್ಯೈತಾಂ ಪಾಂಡುಪುತ್ರಾನಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮತಾಂ. ಅಂದರೆ ಏನ ಅಂದರೆ ಈ ಶ್ಲೋಕದ ಅರ್ಥ ಏನ ಅಂತ ಹೇಳಿ ನೋಡ್ಕೊಂಡು ಬರೋಣ. ಪಶ್ಯೈತಾಂ ಅಂದರೆ ನೋಡಿರಿ, ಪಶ್ಯ ಅಂದರೆ ನೋಡಿರಿ, ಏತಾಂ ಅಂದರೆ ಈ ಪಾಂಡುಪುತ್ರಾನಾಂ ಅಂದ್ರೆ ಪಾಂಡು ಪುತ್ರರು, ಅವ್ರೇನು ಪಾಂಡು ಇದ್ರಲ್ಲ ಅವ್ರ ಪುತ್ರರು. ಯಾರು ಪಾಂಡು ಪುತ್ರರು? ಯಾರಾಗಿದ್ದರು ಇಲ್ಲಿ? ಪಾಂಡವರು, ಪಾಂಡು ಪುತ್ರರು. ಆಚಾರ್ಯ ಗುರುಗಳೇ, ಮಹಿತಿಂ ಮಹತ್ತಾದ, ಚಮೂಂ ಸೇನಾಬಲವನ್ನು, ಯೂಢಾಂ ವ್ಯೂಹ ರಚನೆಯಲ್ಲಿರುವ, ದ್ರುಪದ ಪುತ್ರೇನ ದ್ರುಪದನ ಮಗನಿಂದ, ತವ ನಿಮ್ಮ ಶಿಷ್ಯೇನ ಶಿಷ್ಯನಾದ, ಧೀಮತ ಬಹಳ ಬುದ್ಧಿವಂತನಾದ. ಪಶ್ಯೈತಾಂ ಪಾಂಡುಪುತ್ರಾನಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮತ. ಅಂದರೆ ಇದರ ಅರ್ಥ ಏನಾಗಿ ಹೇಳ್ತಾರು ಅಂದ್ರೆ, ಆಚಾರ್ಯರೇ ನಿಮ್ಮ ಚತುರ ಶಿಷ್ಯನಾದ, ಯಾರು ದುರ್ಯೋಧನ ಗುರುಗಳ ಬಳಿಗೆ ಬಂದಿದ್ದ, ಯಾರ ಪಾಂಡವರ ಒಂದು ವ್ಯೂಹವನ್ನು ನೋಡಿ, ಸೇನಾ ವ್ಯೂಹವನ್ನು ನೋಡಿ ಹೆದರಿ ನಮಗೆ ಸೋಲಾಗಬಹುದು, ಅವ್ರು ಗೆಲ್ಲಬಹುದು ಅನ್ನೋ ಒಂದು ಹೆದರಿಕೆಯಿಂದ ಯಾರ ಹತ್ರ ಬಂದಿದ್ರು? ದ್ರೋಣಾಚಾರ್ಯರ ಬಳಿಗೆ, ತನ್ನ ಗುರುಗಳ ಬಳಿಗೆ ಬಂದಾಗ ಅಲ್ಲಿ ಹೇಳತ್ತಿದ್ದಂಥ ವ್ಯೂಹವನ್ನು ನೋಡಿ ಅದ್ರ ಬಗ್ಗೆ ಹೇಳತ್ತೀರ. ಅವಾಗ ಬಂದಂತಹ ಒಂದು ಶ್ಲೋಕ ಏನಂದ್ರೆ 3ನೇ ಶ್ಲೋಕ ಏನಾಗ್ತೈತಿ ಅಂದ್ರೆ, ಆಚಾರ್ಯರೇ ಗುರುಗಳೇ, ಆಚಾರ್ಯರೇ ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಆ ದ್ರುಪದನ ಮಗ ಏನದಲ್ಲ, ಅವನು ಕೌಶಲತೆಯಿಂದ ವ್ಯೂಹರೂಪವಾಗಿ ರಚಿಸಿರುವಂತಹ ಈ ಪಾಂಡವ ಸೇನೆ ಏನೈತ್ಲ, ಪಾಂಡವ ಸೈನ್ಯ ಏನೈತ್ಲ, ಅದನ್ನು ನೋಡ್ರಿ ಅಂತ ಹೇಳಿ ಯಾರಿಗೆ ಹೇಳತ್ತಾರ ಇಲ್ಲಿ? ದುರ್ಯೋಧನ ತಮ್ಮ ಗುರುಗಳಿಗೆ ಹೇಳತಾರಂತ. ವ್ಯವಹಾರ ಚತುರನಾದಂತಹ ದುರ್ಯೋಧನನು ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸಲು ಬಯಸಿದ. ವ್ಯವಹಾರದಲ್ಲಿ ಚತುರನಾದಂತಹ ದುರ್ಯೋಧನ ಶ್ರೇಷ್ಠ ಬ್ರಾಹ್ಮಣ ಸೈನ್ಯಾಧಿಪತಿಯಾದಂತಹ ದ್ರೋಣಾಚಾರ್ಯನ ದೋಷಗಳನ್ನು ಎತ್ತಿ ತೋರ್ಸಕ್ಕೆ ಬಯಸಕತ್ತಿದ್ದಂತ. ಯಾರು? ದುರ್ಯೋಧನ. ಅರ್ಜುನನ ಹೆಂಡತಿ ಯಾರು? ದ್ರೌಪದಿ. ಅವಳ ತಂದೆ ದ್ರುಪದ. ಅರ್ಜುನನ ಹೆಂಡತಿಯ ತಂದೆಯ ಹೆಸರು ದ್ರುಪದ. ದ್ರೋಣಾಚಾರ್ಯರಿಗೂ ಹಾಗೂ ದ್ರೌಪದಿಯ ತಂದೆ ದ್ರುಪದ. ಆ ದ್ರುಪದನಿಗೂ ಒಂದು ರಾಜಕೀಯ ಕಲಹವಾಯಿತು. ರಾಜಕೀಯವಾಗಿ ಕಲಹ ಆಗಿತ್ತಂತ. ಕಲಹದ ಫಲವಾಗಿ ಏನಾಗಿತ್ತು ಅಂದ್ರೆ, ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ಅವರಿಬ್ಬರು ನಡುವೆ, ದ್ರೋಣಾಚಾರ್ಯರ ನಡುವೆ ಮತ್ತು ಯಾರ ನಡುವೆ? ದ್ರೋಣಾಚಾರ್ಯ ಮತ್ತು ದ್ರುಪದನ ನಡುವೆ ಒಂದು ಕಲಹ ಆಗಿತ್ತು. ಕಲಹ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೋ ಅಂದ್ರೆ, ಅಲ್ಲಿ ರಾಜಕೀಯ ಕಲಹ ಆಗೈತಿ ಅನ್ನೋ ಒಂದು ಕಾರಣಕ್ಕಾಗಿ ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನ ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ದ್ರೋಣಾಚಾರ್ಯನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ಪಡೆಯುವಂತಹ ಒಂದು ವರವನ್ನು ಗಳಿಸ್ಕೊತಾನಂತ. ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಶಕ್ತಿ ಯಾರಿಗೂ ಇದ್ದಿರಲಿಲ್ಲ. ಅವರು ಒಬ್ಬರು ಮಹಾನ್ ಗುರುಗಳಾಗಿದ್ದರು. ಆ ಮಹಾನ್ ಗುರುಗಳನ್ನು
ಕೊಲ್ಲುವಂತಹ ಶಕ್ತಿ ಇರುವಂತಹ ಒಬ್ಬ ಮಗ ನನಗೆ ಬೇಕು ಅನ್ನೋ ಒಂದು ವರವನ್ನು ಮಹಾಯಾಗವನ್ನು ಮಾಡಿ, ಯಾರು ಮಹಾಯಾಗವನ್ನು ಮಾಡ್ತಾರೆ ಇಲ್ಲಿ? ದ್ರೌಪದ ಅಂದ್ರೆ ದ್ರೌಪದಿಯ ತಂದೆ, ದ್ರೌಪದಿಯ ತಂದೆ. ಇವ್ರು ಏನು ಮಾಡ್ತಾರೆ? ಒಂದು ಮಹಾಯಾಗವನ್ನು ಮಾಡಿ ಈ ದ್ರೋಣಾಚಾರ್ಯ ಗುರುಗಳನ್ನು ಕೊಲ್ಲುವಂತಹ ಒಂದು ಮಗ ನನಗೆ ಹುಟ್ಟಬೇಕು ಅಂಥೇಳಿ ವರವನ್ನು ಬೇಡ್ಕೋತಾರಂತ, ವರವನ್ನು ಗಳಿಸ್ಕೋತಾರೆ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿತ್ತು, ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ಗೊತ್ತಿತ್ತಂತ. ಆದರೂ ದೃಪದನ ಮಗ ದೃಷ್ಟದ್ಯುಮ್ನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರಿಗೆ ಒಪ್ಪಿಸಿದಾಗ, ದೃಪದನ ಮಗ ದೃಷ್ಟದ್ಯುಮ್ನ ಏನಿದ್ದಲ್ಲ ಅವನಿಗೆ ಯುದ್ಧವನ್ನು ಕಲಿಸಾಕ ದ್ರೋಣಾಚಾರ್ಯರಿಗೆ ಒಪ್ಪಿಸಿದಾಗ, ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವ್ರು ಏನು ಮಾಡ್ತಾರೋ ಅಂದ್ರೆ ಅವರು ತಮಗೆ ತಿಳಿದಂತಹ ಎಲ್ಲ ವಿದ್ಯೆಯನ್ನು, ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಎಲ್ಲನೂ ಅವರಿಗೆ ಹೇಳಿಕೊಡಲು ಹಿಂಸರಿಲಿಲ್ಲ, ಎಲ್ಲನೂ ಹೇಳ್ಕೊಡ್ತಾರಂತ. ತನ್ನ ಕೊಲ್ಲಾಕ ವರವಾಗಿ ಪಡೆದಂತಹ ಒಬ್ಬ ಮಗನಾಗಿದ್ದ ಅವನು, ತನ್ನ ಸಾವು ಆ ಒಂದು ದುಷ್ಟಜ್ಞ ಏನಿದ್ದಲ್ಲ ಅವನಿಂದನೇ ಆಗ್ತೈತಿ ಅನ್ನೋದು ಗೊತ್ತಿದ್ರೂ ಅವರಿಗೆ ಎಲ್ಲ ವಿದ್ಯೆಯನ್ನು ಹೇಳ್ಕೊಡಕ್ಕೆ ಅವ್ರು ಹಿಂಸರಿಲಿಲ್ಲಂತ. ಯಾರು? ದ್ರೋಣಾಚಾರ್ಯರು ಒಬ್ಬ ಬ್ರಾಹ್ಮಣರಾಗಿ, ಉದಾರ ಮನಸ್ಸಿನ ಬ್ರಾಹ್ಮಣರಾಗಿ ಅವರಿಗೆ ಎಲ್ಲ ವಿದ್ಯೆಯನ್ನು, ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಅವರಿಗೆ ಹೇಳ್ಕೊಡ್ತಾರಂತ. ಕುರುಕ್ಷೇತ್ರ ರಣಭೂಮಿಯಲ್ಲೀಗ ಈ ಕುರುಕ್ಷೇತ್ರ ರಣಭೂಮಿ ಏನಿತ್ಲ ಅಲ್ಲಿ ದೃಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ಸೇರಿದ್ದ. ಈ ದೃಷ್ಟಜ್ಞು ಏನಾಗಿದ್ದಲ್ಲ ಇವನು ಕುರುಕ್ಷೇತ್ರದ ರಣಭೂಮಿಯೊಳಗೆ ಏನು ಯುದ್ಧ ನಡೆಯುತ್ತಿತ್ತಲ್ಲ, ಅಣ್ಣ ತಮ್ಮಂದಿರ ಜಗಳಕ್ಕೋಸ್ಕರ ಆಸ್ತಿ ಕಲಹಕ್ಕಾಗಿ ಅಲ್ಲಿ ಏನು ಒಂದು ಯುದ್ಧ ನಡೆಯುತ್ತಿತ್ತಲ್ಲ, ಆ ಯುದ್ಧ ಒಳಗೆ ಈ ದೃಪದನ ಪುತ್ರನಾದಂತಹ ದೃಷ್ಟಜ್ಞನು ಪಾಂಡವರ ಪಕ್ಷವನ್ನು ಸೇರಿದ್ದಂತ. ಸೇನಾವ್ಯೂಹದ ರಚನೆಯು ಕಲೆಯನ್ನು ದ್ರೋಣಾಚಾರ್ಯರಿಂದ ಕಲಿತು, ಸೇನಾವ್ಯೂಹವನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದನ್ನು ದ್ರೋಣಾಚಾರ್ಯರಿಂದ ಕಲಿತು, ಈಗ ಅವನೇ ಏನು ಮಾಡಿದಾನು ಅಂದರೆ ವ್ಯೂಹ ರಚನೆಯನ್ನು ಮಾಡಿದ್ದಂತ. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಿಲಿಸದಂತೆ ಇರಬೇಕೆಂಬ ಉದ್ದೇಶದಿಂದ ದುರ್ಯೋಧನನು ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ. ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರು ಏನು ಬ್ರಾಹ್ಮಣರಿದ್ರಲ್ಲ, ಗುರುಗಳಿದ್ರಲ್ಲ, ಅವರ ಒಂದು ತಪ್ಪನ್ನು ಯಾಕೆ ಎತ್ತಿ ಹೇಳತ್ತಿರಂದ್ರೆ, ಅವ್ರ ಕಡೆ ಕಲಿತಂತಹ ಒಬ್ಬ ಶಿಷ್ಯ ವ್ಯೂಹ ರಚನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಕಲಿತಂತಹ ಒಬ್ಬ ಶಿಷ್ಯ ಅಲ್ಲಿ ವ್ಯೂಹ ರಚನೆಯನ್ನು ಮಾಡಿದ್ರು. ಆ ವ್ಯೂಹ ರಚನೆ ಮಾಡಿದಾಗ ತನಗೆಲ್ಲಿ ಸೋಲಾಗ್ತೈತಿ ಅನ್ನೋ ಒಂದು ಭಯದಿಂದ ಈ ದುರ್ಯೋಧನ ಏನು ಮಾಡ್ತಾನೋ ಅಂದ್ರೆ, ನೀವು ಮಾಡಿರುವಂತಹ ಈ ತಪ್ಪು ಅಂತ ಹೇಳಿ ಅವರಿಗೆ ಎತ್ತಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನಂತ. ಅಂದ್ರೆ ಅವತ್ತು ನೀವು ಕರುಣೆ ತೋರಿಸಿ ಅವ್ರಿಗೆ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೀರಿ, ಈಗ ಅವನೇ ಏನಾಗಿದ್ದಾನು ಅಂದ್ರೆ ನಮಗೆ ಶತ್ರುವಾಗಿ, ನಮ್ಮ ಎದುರಾಳಿಯಾಗಿ ನಮಗೆ ಯುದ್ಧ ಮಾಡಕ್ಕೆ ಬರತ್ತಾರೋ, ಅವರಿಂದನೇ ಏನಾಗೈತಿ ವ್ಯೂಹ ರಚನೆ ಆಗೈತಿ. ಯಾವುದು ಒಂದು ಭಯ ಇತ್ತು ಅಂದ್ರೆ ಅಲ್ಲಿ ಆ ಯುದ್ಧ ರಚನೆ ಆದಾಗ ಆ ಸೇನಾವ್ಯೂಹ ಒಳಗ ದ್ರೋಣಾಚಾರ್ಯರಾದವರು ಬಹು ಎಚ್ಚರದಿಂದ ಇರಬೇಕು ಅನ್ನೋ ಒಂದು ಕಾರಣದಿಂದ ದುರ್ಯೋಧನನು ಅವ್ರ ತಪ್ಪನ್ನು ಮತ್ತಷ್ಟು ಒತ್ತಿ ಹೇಳ್ತಿದ್ದಂತ. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಯಾವ ರೀತಿಯಲ್ಲಿಯೂ ಬಿಗಿ ಸಡಿಲಿಸದಂತೆ ಇರಬೇಕೆಂಬ ಉದ್ದೇಶ ದುರ್ಯೋಧನಿಗೆ ಇತ್ತು. ದುರ್ಯೋಧನನು ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಟ್ಟ. ಅಲ್ಲಿ ಯಾವುದೇ ರೀತಿಯಾದಂತಹ ಬಿಗಿ ಸಡಿಲಿಕೆ ಆಗಬಾರ್ದು, ನೀವೆಲ್ಲ ಅಲ್ಲಿ ನೋಡ್ಕೊಂತ ಇರಬೇಕು, ಅವ್ರಿಗೆ ಯಾವುದೇ ರೀತಿಯಾದಂತಹ ಜಯ ಆಗಬಾರ್ದು, ಪಾಂಡವರಿಗೆ ಕೌರವರಿಗೆ ಜಯ ಆಗಬೇಕು ಅನ್ನೋ ಉದ್ದೇಶದಿಂದ ಈ ದುರ್ಯೋಧನ ಅವ್ರ ತಪ್ಪನ್ನು ಹೇಳ್ಕೊಳತ್ತಿದ್ದಂತ. ಅವನಿಗೆ ಅದಷ್ಟೇ ಅಲ್ಲ, ಮತ್ತೊಂದು ಉದ್ದೇಶವೂ ಇತ್ತು. ದ್ರೋಣಾಚಾರ್ಯರು ತಮ್ಮ ಪ್ರೀತಿಯ ಪ್ರಿಯ ಶಿಷ್ಯರಾಗಿದ್ದ ಪಾಂಡವರ ವಿಷಯದಲ್ಲಿ ಇದೇ ರೀತಿಯ ಉದಾರವಾಗಿರಬಾರದು. ನೋಡ್ರಿ, ಉದಾರ ಮನಸ್ಸಿನಂತಾದಂತಹ ಬ್ರಾಹ್ಮಣರು ತನ್ನ ಸಾವು ಇವರಿಂದನೇ ಐತಿ ಅನ್ನೋ ಒಂದು ಖಚಿತವಾಗಿ ಗೊತ್ತಿದ್ರೂ ಸಹ ಅವರಿಗೆ ಎಲ್ಲ ಶಸ್ತ್ರವಿದ್ಯೆಗಳನ್ನು, ಎಲ್ಲ ಅಸ್ತ್ರಶಸ್ತ್ರ ರಹಸ್ಯಗಳನ್ನು ಬಿಟ್ಕೊಟ್ಟಿದ್ದರು. ಅದೇ ಉದಾರ ಮನಸ್ಸಿನ ಸ್ಥಿತಿಯವರಾಗಿ ಪಾಂಡವರ ಒಂದು ವಿಷಯದಲ್ಲಿ ಅದೇ ರೀತಿ ಆಗಬಾರ್ದು ಅನ್ನೋ ಒಂದು ಉದ್ದೇಶನೂ ದುರ್ಯೋಧನ ಒಳಗ ಇತ್ತಂತ. ಅದಕ್ಕೋಸ್ಕರ ಅವನು ಒತ್ತಿ ಅವ್ರ ತಪ್ಪನ್ನು ತೋರಿಸ್ಕೊಡತ್ತಿದ್ದಂತ. ಅರ್ಜುನನಂತೂ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿ ಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯನಾಗಿದ್ದ ಅರ್ಜುನ ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಮತ್ತು ಅತ್ಯಂತ ಪ್ರೀತಿ ಪ್ರಾತನಾದಂತಹ ಶಿಷ್ಯ ಮತ್ತು ತೀಕ್ಷ್ಣ ಬುದ್ಧಿಯ ಹೊಂದಿದಂತಹ ಒಬ್ಬ ಶಿಷ್ಯನಾಗಿದ್ದ. ಹಿಂದೆ ತೋರಿದಂತಹ ಔದಾರ್ಯವನ್ನೇ ದೃಷ್ಟಜ್ಞಗೆ ಯಾವ ರೀತಿ ವಿದ್ಯೆಯನ್ನು ಹೇಳ್ಕೊಟ್ರಲ್ಲ ಅದೇ ರೀತಿ ಇಲ್ಲಿನೂ ಔದಾರತೆಯನ್ನು ತೋರಿಸಿದ್ದಾರ ಅಂದರೆ ಏನಾಗ್ತೈತಿ,
ದುರ್ಯೋಧನಿಗೆ ಸೋಲಾಗ್ತೈತಿ ಅನ್ನೋ ಒಂದು ಕಾರಣದಿಂದ ಅವರಿಗೆ ಅದನ್ನು ಅವ್ರ ತಪ್ಪನ್ನು ತೋರಿಸ್ಕೊಳ್ಳುತ್ತಿದ್ದ. ಅಲ್ಲಿ ಯುದ್ಧ ಒಳಗ ಅವರ ಔದಾರ್ಯವನ್ನು ತೋರಿಸಿದರೆ ಅದರಿಂದ ಸೋಲಾಗುತ್ತದೆ ಎಂದು ದುರ್ಯೋಧನನು ಎಚ್ಚರವನ್ನು ಹೇಳ್ತಾರಂತ. ಯಾರಿಗೆ? ದುರ್ಯೋಧನರಿಗೆ ಹೇಳ್ತಾರಂತ. ಅದೇ ಈ ಶ್ಲೋಕ ಒಳಗ ಇಲ್ಲಿ ಏನು ಮಾಡಿದಾರು ಅಂದ್ರೆ ವಿವರಣೆಯನ್ನು ನೀಡಿದ್ದಾರೆ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತ. ಅಂದರೆ ಇಲ್ಲಿ ನಿಮ್ಮ ಚತುರ ಶಿಷ್ಯನಾದಂತಹ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವಂತಹ ಈ ಪಾಂಡವ ಸೈನ್ಯವನ್ನು ನೀವು ನೋಡ್ರಿ ಅಂತ ಹೇಳಿ ದ್ರೋಣಾಚಾರ್ಯರಿಗೆ ದುರ್ಯೋಧನನು ಹೇಳತಾನಂತ. ನೆಕ್ಸ್ಟ್ ಶ್ಲೋಕ ಒಳಗೆ ಏನು ಹೇಳ್ತಾರು ಅಂದ್ರೆ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾದೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ. ಅಂದರೆ ಇಲ್ಲಿ ಇದರ ಅರ್ಥ ಏನು ಹೇಳ್ತಾರು ಅಂದ್ರೆ ಅತ್ರ ಅಂದರೆ ಇಲ್ಲಿ ಶೂರ, ಅತ್ರ ಶೂರ ಮಹೇಶ್ವಾಸ. ಅತ್ರ ಶೂರ ಅಂದ್ರೆ ಇಲ್ಲಿ ವೀರರಾದಂತಹ ಮಹಾ ಇಶು ಅಸಹ ಮಹೇಶ್ವಾಸ ಅಂದರೆ ಮಹಾಬಿಲ್ಗಾರರು. ಭೀಮಾರ್ಜುನ ಭೀಮ ಅರ್ಜುನರಿಗೆ ಸಮಾನರಾದಂತಹ ಯುದ್ಧದಲ್ಲಿ ಯುಯುಧಾನನು ವಿರಾಟನನು ಚ ಕೂಡ ದ್ರುಪದನು ಸಹ ಅಂದರೆ ಸಹ ಮಹಾರಥಃ ಮಹಾಯೋಧನಾದ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರಬಲ್ಲಾಳಗಳು ಈ ಸೈನ್ಯದಲ್ಲಿದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ ಅಂತ ಹೇಳಿ ಹೇಳ್ತಾರಂತ. ಇದರ ಅರ್ಥ ಏನ ಅಂದ್ರೆ ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದೃಷ್ಟಬ್ಧನು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ. ಈ ದ್ರೋಣಾಚಾರ್ಯರಿಗೆ ಏನು ಯುದ್ಧ ಕಲೆ ಇತ್ತಲ್ಲ, ಯುದ್ಧ ಕಲೆಯ ಒಂದು ಮಹಾಶಕ್ತಿ ದ್ರೋಣಾಚಾರ್ಯರ ಬಳಿ ಇತ್ತು. ಆದ್ರೂ ಅವ್ರ ಎದುರಿನಲ್ಲಿ ದೃಷ್ಟಬ್ಧನು ಏನಿದ್ದಲ್ಲ ಇವನು ಬಹಳ ದೊಡ್ಡ ತಡೆಯೇನೂ ಆಗಿರಲಿಲ್ಲ. ಇಷ್ಟು ದೊಡ್ಡ ತಡೆ ದ್ರೋಣಾಚಾರ್ಯರಿಗೆ ಆಗಿರಲಿಲ್ಲ. ಆದ್ರೂ ಯಾಕೆ ಹೆದರಾತಿರೋ ಅಂತಂದ್ರೆ ಆದರೆ ಆತಂಕವನ್ನುಂಟು ಮಾಡಬಲ್ಲ ಇತರರು ಅನೇಕರಿದ್ದರು. ದೃಷ್ಟಬ್ಧನು ಮಾತ್ರ ಇರಲಿಲ್ಲ, ಇನ್ನೂ ಜಾಸ್ತಿ ಆತಂಕ ಉಂಟು ಮಾಡುವಂತಹ ಅನೇಕ ಜನರು ಆ ಸೇನಾವ್ಯೂಹ ಒಳಗಿದ್ರು. ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ಏನಾಗಿದ್ರು ಅಂದ್ರೆ ಭೀಮಾರ್ಜುನರಷ್ಟೇ ದುರ್ಜಯರಾದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರನ್ನು ಹೆಸರಿಸುತ್ತಾರೆ. ಅವರು ಭೀಮಾರ್ಜುನರಷ್ಟೇ ಶಕ್ತಿಯನ್ನು ಹೊಂದಿರುವುದರಿಂದ ಕೌರವರ ಜಯಕ್ಕೆ ಅಡ್ಡಿ ಆಗಬಹುದೇನೋ ಅಂತ ಹೇಳಿ ದುರ್ಯೋಧನನು ಅವರನ್ನು ಹೆಸರಿಸ್ತಾನು ಅಂಥೇಳಿ. ಅವನಿಗೆ ಭೀಮಾರ್ಜುನರ ಶಕ್ತಿಯ ಅರಿವಿತ್ತು. ಭೀಮ ಮತ್ತು ಅರ್ಜುನರ ಶಕ್ತಿ ಎಷ್ಟೈತಿ ಅನ್ನೋದು ದುರ್ಯೋಧನಿಗೆ ಗೊತ್ತಿತ್ತು. ಆ ಭೀಮ ಮತ್ತು ಅರ್ಜುನರ ಶಕ್ತಿ ಏನಿತ್ತಲ್ಲ ಅದಕ್ಕೆ ಸಮನಾಗಿರುವಂತಹ ಶಕ್ತಿ ಉಳ್ಳಂತಹ ಬಹು ಜನರು ಏನಾಗಿದ್ರು ಅಂದ್ರೆ ಈ ಪಾಂಡವರ ಒಂದು ಸೇನೆ ಇತ್ತಲ್ಲ ಅದರೊಳಗೆ ಇಷ್ಟೂ ಜನ ಇದ್ರು. ಆ ಒಂದು ಭಯದಿಂದ ಅವನು ಹೆದರಿ ಬಿಟ್ಟಿದ್ದ, ನಮಗೆಲ್ಲಾದರೂ ಸೋಲಾಗ್ತೈತಿ ಅಂಥೇಳಿ. ಅದಕ್ಕೋಸ್ಕರ ದುರ್ಯೋಧನ ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಇಲ್ಲಿ ಏನಾಗತ್ತಿತ್ತಲ್ಲ ಅದನ್ನೆಲ್ಲ ಹೋಗಿ ಅಲ್ಲಿ ಹೇಳತ್ತಿದ್ದ. ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸುತ್ತಾನೆ. ಭೀಮಾರ್ಜುನರ ಶಕ್ತಿ ಅವರಿಗಿತ್ತು. ಅಲ್ಲಿ ಅವರು ಇದ್ರಲ್ಲ, ವಿರಾಟ ಆಗಿರಬಹುದು, ದ್ರುಪರಂತಹ ಮಹಾರಥರಿದ್ದಾರೆ, ಇವರೆಲ್ಲ ಏನಿದ್ರಲ್ಲ ಇವರಿಗೆ ಅವರಲ್ಲಿರುವಂತಹ ಶಕ್ತಿಯ ಬಗ್ಗೆ ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವನು ಏನು ಮಾಡ್ತಾನಂದ್ರೆ ಅಲ್ಲಿರುವಂತಹ ಇತರರಿಗೆ ಅವರನ್ನು ಹೋಲಿಸ್ತಾನು. ಇವರೆಲ್ಲರೂ ಏನದರು ಅಂದ್ರೆ ಪಾಂಡವರ ಸೈನ್ಯ ಒಳಗದರು, ಇವರೆಲ್ಲ ಇರೋದ್ರಿಂದ ನಮಗೆಲ್ಲಾದರೂ ಸೋಲು ಆಗಬಹುದು ಅಂತ ಹೇಳಿ ಹೆದರಿ ಗುರುಗಳ ಬಳಿಗೆ ಓಡಿ ಹೋಗಿದ್ದಂತ. ಯಾಕೆ ಗುರುಗಳ ಬಳಿಗೆ ಓಡಿ ಹೋಗಿದ್ದ?
ಒಂದೇ ಒಂದು ಕಾರಣ ಇಲ್ಲಿ ಏನಂದ್ರೆ ಅವರು ಅಧರ್ಮದವರಾಗಿದ್ದರು, ಧರ್ಮವನ್ನು ಅವ್ರು ನಂಬ್ತಿರ್ಲಿಲ್ಲ, ಧರ್ಮದಿಂದ ಇಲ್ಲಿ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವನ ಒಳಗೆ ಏನಾಗತ್ತಿತ್ತು ಅಂದರೆ ಹೆದರಿಕೆ ಅನ್ನೋದು ಕಾಡಾತಿತ್ತು, ನನಗೆಲ್ಲಾದರೂ ಸೋಲಾಗಬಹುದಾ ಅಂಥೇಳಿ, ಒಂದು ಪವಿತ್ರವಾದ ಸ್ಥಳ ಒಳಗೆ ಧರ್ಮಕ್ಕೆ ಜಯ ಸಿಗಬಹುದೇನೋ ಅಂತ ಹೇಳಿ ಅವರಿಗೆ ಒಳಗೊಳಗೆ ಏನಾಗತ್ತಿತ್ತು ಅಂದರೆ ಹೆದರಿಕೆ ತುಂಬಾ ಕಾಡಾತಿತ್ತು. ಅದಕ್ಕೋಸ್ಕರ ದ್ರೋಣಾಚಾರ್ಯರ ಬಳಿ ಹೋಗಿ ನೀವು ಈ ಯುದ್ಧ ಸೇನೆ ಒಳಗೆ ಆ ಕುರುಕ್ಷೇತ್ರ ಒಳಗೆ ಎಚ್ಚರದಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಹೋಗಿ ಹೇಳತ್ತೀರಂತ. ಇವೆರಡೂ ಶ್ಲೋಕ ನಿಮಗೆ ಅರ್ಥ ಆಗಿದಾವಂತ ನಾನು ತಿಳ್ಕೊಂಡಿನಿ. ಮುಂದಿನ ವಿಡಿಯೋ ಒಳಗೆ ಮುಂದಿನ ಶ್ಲೋಕಗಳನ್ನು ನೋಡುವಂತ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು.